ಇತ್ತ ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಹತ್ಯೆ ಹಾಗೇನೆ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಕಿತರು ಪರಾರಿಯಾಗಿರುವಂತ ಸಿಸಿಟಿವಿ ವಿಡಿಯೋ ಲಭ್ಯವಾಗಿದೆ. ಹಣದ ಟ್ರಂಕ್ ಹಿಡಿದು ಮಲ್ಕಾಪುರ್ ಮೂಲಕ ಸುಲ್ತಾನ್ಪುರ್ ಮಾರ್ಗವಾಗಿ ತೆಲಂಗಾಣಕ್ಕೆ ಇವರು ಪರಾರಿಯಾಗಿದ್ದಾರೆ. ಪ್ರಕರಣ ಸಂಬಂಧ 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೀದರ್ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈಕ್ ಮೇಲೆ ಬಂದಿದ್ದಂತ 2 ಆರೋಪಿಗಳು A1 ಹಾಗೇನೆ SBI ಮ್ಯಾನೇಜರ್ A2, CMS ಕಂಪನಿಯ ಚೀಫ್ A3 ಮೇಲೆ ಎಫ್ಐಆರ್ ದಾಖಲಾಗಿದೆ. ಮೃತ ಗಿರಿ ವೆಂಕಟೇಶ್ ಕುಟುಂಬಸ್ಥರಿಂದ ದೂರು ಕೂಡ ದಾಖಲಾಗಿದೆ. ಇತ್ತ ನಿನ್ನೆ ಬೀದರ್ನಲ್ಲಿ ಏನು ಪ್ರಕರಣ ದಾಖಲಾಗಿತ್ತು, ದರೋಡೆ ಮಾಡಿಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳು. ಗಿರಿ ವೆಂಕಟೇಶ್ ಮತ್ತು ಶಿವಕುಮಾರ್ರಿಂದ ಎಫ್ಐಆರ್ ದಾಖಲಾಗಿದೆ. ಇವರು ಕುಟುಂಬಸ್ಥರು ಎಫ್ಐಆರ್ ಅನ್ನು ದಾಖಲು ಮಾಡಿರೋದು. ಸದ್ಯ ಬೀದರ್ನಲ್ಲಿ ದರೋಡೆ ಮಾಡಿಕೊಂಡು ATM ಸಿಬ್ಬಂದಿಯನ್ನು ಹತ್ಯೆ ಮಾಡಿ ಯಾವ ರೀತಿಯಾಗಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಬೀದರ್ ಮಾರ್ಕೆಟ್ ಠಾಣೆಯ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಶಂಕಿತರು ಪರಾರಿಯಾಗಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಣದ ಟ್ರಂಕ್ ಹಿಡಿದು ಮಲ್ಕಾಪುರ್ ಮೂಲಕ ಸುಲ್ತಾನ್ಪುರ್ ಮಾರ್ಗವಾಗಿ ತೆಲಂಗಾಣದತ್ತ ಇವರು ಪರಾರಿಯಾಗಿದ್ದಾರೆ. ಪ್ರಕರಣ ಸಂಬಂಧ 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಹಣದ ಟ್ರಂಕ್ ಹೊತ್ಕೊಂಡು ಹೇಗೆ 2 ವೀಲರ್ನಲ್ಲಿ ಹೋದ್ರು, 90 ಲಕ್ಷಕ್ಕಿಂತ ಅಧಿಕ ಮೊತ್ತವನ್ನ ಹೇಗೆ ದರೋಡೆಕೋರರು ತಗೊಂಡು ಹೋದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೀದರ್ ಜಿಲ್ಲೆಯ ಪ್ರತಿನಿಧಿ ಅನಿಲ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್, ನಿನ್ನೆಯಿಂದ ಕೂಡ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈಗ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ ಪ್ರಕರಣದ ತನಿಖೆ? ಆರೋಪಿಗಳ ಪತ್ತೆಗೆ ಯಾವ ರೀತಿಯಾದಂಥ ತಂತ್ರವನ್ನು ಪೊಲೀಸರು ಅನುಸರಿಸುತ್ತಿದ್ದಾರೆ? ಸಂಪತ್, ನಿನ್ನೆ ನಡೆದಂತಹ ಏನು ಹಲ್ಲೆ ಮತ್ತು ದರೋಡೆ ಪ್ರಕರಣ ಇದೆ, ಅಲ್ಲಿ ಕೊಲೆ ಆದಂತಹ ಏನು ಗಿರಿ ವೆಂಕಟೇಶ್ ಇದ್ದಾರೆ, ಅವರ ಕುಟುಂಬಸ್ಥರು ಈಗಾಗಲೇ ಕಂಪ್ಲೇಂಟ್ ಅನ್ನ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಲಾಡ್ಜ್ ಮಾಡಿದ್ದು. A1 ಆರೋಪಿಯಾಗಿ ಇಬ್ಬರನ್ನ ಏನು ಕದಿಮರಿದ್ದಾರೆ, ದರೋಡೆಕೋರಿದ್ದಾರೆ, ಅವರನ್ನ ಮಾಡಲಾಗಿದೆ. A2 ಬ್ಯಾಂಕ್ ಮ್ಯಾನೇಜರ್, A3 ಹೀಗೆ 3 ಹಂತದಲ್ಲಿ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಲಾಗಿದ್ದು, ಇವತ್ತು ಒಂದು ಮಲ್ಕಾಪುರ್ ಗ್ರಾಮದ ಮೂಲಕ ನಿನ್ನೆ ಅವರು ತೆಲಂಗಾಣಕ್ಕೆ ಹೋಗಿರೋದು. ಹೈವೇ ಅನ್ನ ಬಿಟ್ಟು ಮಧ್ಯದ ದಾರಿ ಏನಿರುತ್ತೆ, ಕಳ್ಳದಾರಿ, ಆ ಕಳ್ಳದಾರಿಯ ಮೂಲಕ ತೆಲಂಗಾಣ ರಾಜ್ಯಕ್ಕೆ ಸುಲ್ತಾನ್ಪುರ್ ಮಲ್ಕಾಪುರ್ ಮಾರ್ಗವಾಗಿ ತೆಲಂಗಾಣ ರಾಜ್ಯದ ಹೈದರಾಬಾದ್ಗೆ ಅವರು ಇಲ್ಲಿಂದ ತೆರಳಿರ್ತಕ್ಕಂತಹ ಒಂದು CCTV ವಿಡಿಯೋ ಲಭ್ಯ ಆಗಿರ್ತಕ್ಕಂಥದ್ದು. ಎಲ್ಲ ಆಯಾಮಗಳಲ್ಲಿ ಜಿಲ್ಲಾ ಪೊಲೀಸ್ ಆಗಲಿ, ರಾಜ್ಯ ಪೊಲೀಸ್ ಇಲಾಖೆಯ ADGP ಅವರು ಇಲ್ಲಿ ಸ್ವತಃ ಮುಖಾಂ ಹೊಡೆದು ತನಿಖೆಯನ್ನ ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಮುಂಬರುವಂತಹ ದಿನಗಳಲ್ಲಿ ಏನಾಗುತ್ತೆ ಅನ್ನೋಂಥದ್ದು ಕುತೂಹಲ ಇದೆ. ಆದ್ರೆ ತೆಲಂಗಾಣ ಪೊಲೀಸರು ಈಗಾಗಲೇ ಒಂದು ಫೋಟೋ ಅನ್ನ, ಸ್ಕೆಚ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈತ ಆರೋಪಿ ಇದ್ದಾನೆ, ವಾಂಟೆಡ್ ಆರೋಪಿ ಅನ್ನುವಂತಹ ಮಾಹಿತಿಯನ್ನ ಅವನು ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ಅನಿಲ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.